ಲಕ್ಕುಂಡಿ ಶೋಧದ ಅಂದ್ರೆ ಆ ಉತ್ಖನನ ಕಾರ್ಯದ ಅಸಲಿ ಕಹಾನಿಗಳು ಬಹುಶಃ ಇವತ್ತಿನಿಂದ ಶುರುವಾಗ್ತಾ ಇದೆ ಅಂತ ಕಾಣಿಸುತ್ತೆ. ಯಾಕಂತ ಅಂದ್ರೆ ಒಂದು ನಿರ್ದಿಷ್ಟ ಅಡಿ ಆಳ ತೆಗೆಯುವಂತ ಕೆಲಸ ಆಗಿದೆ. ಇನ್ನೇನಿದ್ರು ಕೆಳಗಡೆ ಹುದುಗಿರುವಂತ ವಸ್ತುಗಳನ್ನ ಮೇಲಕ್ಕೆತ್ತುವಂತ ಪ್ರಯತ್ನ ಶುರುವಾಗ್ತಾ ಇದೆ ಇವತ್ತಿನಿಂದ. ಮತ್ತೆ ಇವತ್ತು ಕೂಡ ಕೆಲ ಪುರಾತನ ವಸ್ತುಗಳೆಲ್ಲ ಸಿಗ್ತಾ ಇದೆ. ಈ ಮೂಳೆಗಳ ಚೂರೆಲ್ಲ ಸಿಗ್ತಾ ಇದೆ. ದೇಗುಲದ ಬಳಿ ಮೂಳೆಗಳು ಇಷ್ಟೊಂದು ಚೂರು ಯಾಕಿದೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ. ಜೊತೆಗೆ ಆ ನಿಧಿ ಕೊಟ್ಟಿದ್ದಂತ ಕುಟುಂಬ ಇತ್ತಲ್ಲ, ಸೊ ಸಚಿವರುಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಅದಕ್ಕೆ ಸೈಟ್ ಕೊಡ್ತೀನಿ ಅವರಿಗೆ ಅಂತ ಹೇಳಿದ್ರು. ಈಗ ಹೌದು, ಅವರಿಗೆ ಒಂದು ಗ್ರಾಮ ಪಂಚಾಯತಿ ಕಡೆಯಿಂದ ಸೈಟ್ ಸಿಕ್ಕಿದೆ. ಮತ್ತೊಂದು ಕಡೆ ಲಕ್ಕುಂಡಿ ಜಾಗಕ್ಕೆ ಮೊದಲೇ ಸ್ವಲ್ಪ ಬೆಲೆ ಜಾಸ್ತಿ ಇತ್ತಲ್ಲಿ, ಈಗ ಸುತ್ತಮುತ್ತಲ ಜಾಗಕ್ಕೆ ಬಂಗಾರದ ಬೆಲೆ ಬಂದಿದೆ. ಲಕ್ಕುಂಡಿಯಲ್ಲಿ 7ನೇ ದಿನದ ಉತ್ಖನನ, 5 ಮೂಳೆಗಳು ಪತ್ತೆ. ಶೋಧದ ವೇಳೆ ದೊರೆತ ಪುರಾತನ ಕಾಲದ ಲೋಹದ ವಸ್ತು ಶಿಲೆ. ಹೌದು, ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದ್ದು 7ನೇ ದಿನವಾದ ಇವತ್ತು 5 ಮೂಳೆ, ಬಿಲ್ಲೆಗಳು, ಒಡೆದ ಮಡಕೆಗಳು ಪತ್ತೆಯಾಗಿವೆ. ಪತ್ತೆ ಆಗ್ತಾ ಇರೋ ಕಪ್ಪು ಶಿಲೆಗಳ ಪೈಕಿ 4 ಶಿಲೆ ಮಾತ್ರ ವಿಭಿನ್ನ ಬಣ್ಣದಲ್ಲಿ ಮಿಂಚುತ್ತಾ ಇದ್ದು ಪುರಾತತ್ವ ತಜ್ಞರಲ್ಲಿ ಕುತೂಹಲ ಮೂಡಿದೆ. ಈಗೇನು ಇವತ್ತು ಪ್ರಾರಂಭಿಕವಾಗಿ ಒಂದು ಲೋಹದ ವಸ್ತು ಏನು ಹಿಂದಿನ ರಾಜರ ಕಾಲದ್ದೇ ಅಂತನ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಎಕ್ಸ್ಪರ್ಟ್ಗೆ ಅದನ್ನು ಸಂಬಂಧಪಟ್ಟವರು ಕಳಿಸಿದ್ದಾರೆ. ಅವರು ಏನು ತಿಳಿಸ್ತಾರೆ ನೋಡೋಣ. ಇನ್ನೂ 1 ರಿಂದ 1.5 ಅಡಿ ಬಗೆದ್ರೆ ನಮ್ಮ ನೈಜ ಲಕ್ಕುಂಡಿ ಇನ್ನೇನು ಪ್ರಾರಂಭವಾಗುತ್ತೆ. ನಿಧಿ ಕೊಟ್ಟಿದ್ದ ಪ್ರಜ್ವಲ್ ರೆತ್ತಿ ಕುಟುಂಬಕ್ಕೆ ಸೈಟ್. ಈ ಉತ್ಖನನಕ್ಕೆ ಕಾರಣ ಪ್ರಜ್ವಲ್ ರೆತ್ತಿ ಕುಟುಂಬ ಒಪ್ಪಿಸಿದ್ದ ನಿಧಿ. ಬಾಲಕನ ಕುಟುಂಬಕ್ಕೆ ಪಂಚಾಯಿತಿಯು ಸೈಟ್ ನೀಡಲು ಮುಂದಾಗಿದೆ. ಜನವರಿ 26ಕ್ಕೆ ಜಾಗದ ಪ್ರಮಾಣ ಪತ್ರ ಹಸ್ತಾಂತರಿಸಲಾಗುತ್ತೆ. ಇನ್ನು ಬಡ ಕುಟುಂಬದ ಸೂರಿಗಾಗಿ ಟಿವಿ9 ನಿರಂತರ ವರದಿ ಮಾಡಿತ್ತು. ಇದೀಗ ಟಿವಿ9ಗೆ ರೆತ್ತಿ ಕುಟುಂಬ ಧನ್ಯವಾದ ಹೇಳಿದೆ. ನೋಡಿ ಒಂದು 4 ಜೀರ ಎಲ್ಲ ಇನ್ನೊಂದು ಎಲ್ಲ ಟಿ ವಿ ಒಂದನೇ ಎಲ್ಲರಿಗೂ ಒಂದನೇ. ನಿಧಿ ಪತ್ತೆ ಬಳಿಕ ಲಕ್ಕುಂಡಿ ಜಮೀನಿಗೆ ಬಂಗಾರದ ಬೆಲೆ. ಇನ್ನು ಲಕ್ಕುಂಡಿಯಲ್ಲಿ ಬರಡು ಭೂಮಿಗೂ ಈಗ ಬಂಗಾರ ಬೆಲೆ ಬಂದು ಬಿಟ್ಟಿದೆ. ಉತ್ಖನನ ಆರಂಭವಾದ ಕೆಲ ದಿನಗಳಲ್ಲೇ ರಾಷ್ಟ್ರೀಯ ಹೆದ್ದಾರಿ 63ರ ಪಕ್ಕದ ಜಮೀನುಗಳಿಗೆ ಎಕರೆಗೆ 30 ರಿಂದ 40 ಲಕ್ಷವಿದ್ದ ಜಮೀನಿಗೆ ಬೆಲೆ 1 ಕೋಟಿಗೆ ಏರಿಕೆಯಾಗಿದೆ. ಲಕ್ಕುಂಡಿಯನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲು ಸರ್ಕಾರ ಪ್ರಯತ್ನ ನಡೆಸ್ತಾ ಇದೆ. ಹೀಗಾಗಿ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಮಾಲೀಕರು ಭೂಮಿ ಖರೀದಿಗೆ ಮುಂದಾಗಿದ್ದಾರೆ. ಸಂಜೀವ್ ಪಾಂಡ್ರೆ, ಟಿವಿ9 ಗದಗ.